ಪ್ರಿಯರ ಹುಚ್ಚಪಟ್ಟೆ ರೈಡಿಂಗ್ ಕಥೆ ರೈಡರ್ ಮೇನಿಯಾಕ್ಕೆ ಸ್ವಾಗತ. ನಾನು ಅಜಿತ್ ಹನುಮಕ್ಕನವರ್. ಮತ್ತೆ ಬಂದಿದೆ ರೈಡರ್ ಮೇನಿಯಾ. ಇದು ಈ ಯಮಭಾರದ ಬೈಕ್ ಮೇಲೆ ಪ್ರೀತಿ ಬೆಳೆಸಿಕೊಂಡವರ ಪಾಲಿನ ಜಾತ್ರೆ. ಈ ಸಲದ ರೈಡರ್ ಮೇನಿಯಾಕ್ಕೆ ನಾನು ಹೋಗಿದ್ದೆ. ಒಬ್ಬನೇ ಅಲ್ಲ, ನಮ್ಮ ರಾಯಲ್ ಇಂಡಿಯನ್ಸ್ ಎನ್ಫೀಲ್ಡ್ ಓನರ್ಸ್ ಕ್ಲಬ್ನ 50 ಜನ ರೈಡರ್ಗಳು ಬಂದಿದ್ರು. ಬನ್ನಿ ಆ ಕಥೆ ಹೇಳ್ತೀನಿ ಈ ವಿಶೇಷ ಕಾರ್ಯಕ್ರಮದಲ್ಲಿ. ರೈಡರ್ ಮೇನಿಯಾ ಕಳೆದ ಸಲ ಮಾಡಿದ್ದ ಸಿರೀಸ್ ನೆನಪಿರೋರಿಗೆ ಈ ಹೆಸರು ಕೂಡ ನೆನಪಿನಲ್ಲಿರಬಹುದು. ಫಸ್ಟ್ ಟೈಮ್ ನೋಡ್ತಿರೋರ ಅನುಕೂಲಕ್ಕೆ ಹೇಳಬೇಕು ಅಂದ್ರೆ ಇದು ಬುಲೆಟ್ ಪ್ರಿಯರ ವಾರ್ಷಿಕ ಜಾತ್ರೆ. ರಾಯಲ್ ಎನ್ಫೀಲ್ಡ್ ಕಂಪನಿಗೊಂದು ಇತಿಹಾಸ ಇದೆ. ಆ ಕಂಪನಿಯ ಬೈಕ್ಗಳಿಗೊಂದು ಗಮ್ಮತ್ತಿದೆ. ಸುಮ್ಮನೆ ದಿನನಿತ್ಯದ ಓಡಾಟಕ್ಕೊಂದು ಬೈಕ್ ಬೇಕು ಅನ್ನೋರು ಬುಲೆಟ್ ತಗೊಂಡಿರಲ್ಲ. ಬುಲೆಟ್ ತಗೊಂಡಿರೋರು ಸುಮ್ಮನೆ ಆಫೀಸಿಂದ ಮನೆಗೆ, ಮನೆಯಿಂದ ಆಫೀಸ್ಗೆ ಓಡಾಡಿಕೊಂಡಿರಲ್ಲ. ಬೇರೆ ಉಳಿದವರು ಹಂಗಂತ ನಂಬ್ಕೊಂಡಿದ್ದಾರೋ ಇಲ್ವೋ, ಅಟ್ಲೀಸ್ಟ್ ನಾವು ನಂಬ್ಕೊಂಡಿದ್ದೀವಿ. ನಮ್ಮ ಗ್ರೂಪ್ ಹೆಸರು ರಾಯಲ್ ಇಂಡಿಯನ್ಸ್ ಎನ್ಫೀಲ್ಡ್ ಓನರ್ಸ್ ಕ್ಲಬ್ ಅಂತ. ಇಲ್ಲಿ ಸಾಫ್ಟ್ವೇರ್ ಎಂಜಿನಿಯರ್ಗಳಿಂದ ಹಿಡಿದು ಪತ್ರಕರ್ತರ ತನಕ ಬೇರೆ ಬೇರೆ ವೃತ್ತಿಯಲ್ಲಿರೋ ಹೆಚ್ಚು ಕಡಿಮೆ 500 ಜನ ಇದ್ದೀವಿ. This is Srikanth and this is my first ride in Royal Indians and looking forward for RM Goa. This is Rajesh and this is the first time I'm coming here and I'm coming for ತಿಂಗಳಿಗೊಂದು ಮೀಟಿಂಗು, ಟೈಮ್ ಸಿಕ್ಕಾಗ್ಲೆಲ್ಲ ರೈಡಿಂಗು. ಬುಲೆಟ್ನ ಕಿಕ್ ಒದ್ದು ಗೇರ್ ಹಾಕಿ ಕ್ಲಚ್ ಬಿಟ್ರೆ 1000 ಕಿಲೋಮೀಟರ್ನ ದಾರಿ ಕೂಡ ಸಲೀಸು. ಅಪ್ಪ ಅಮ್ಮನಿಗೆ ದುಗುಡ, ಗರ್ಲ್ ಫ್ರೆಂಡ್ಗೆ ಸಿಟ್ಟು, ಹೆಂಡತಿಗೆ ಅಸಹನೆ, ಅವೆಲ್ಲದರ ಮಧ್ಯೆ ನಮ್ಮ ಬೈಕು, ನಮ್ಮ ಪಾಡು. ನಮ್ಮಂಥವರಿಗಾಗಿಯೇ ಇರೋದು ಈ ರೈಡರ್ ಮೇನಿಯಾ. ಇದನ್ನ ನಾವು ಶಾರ್ಟ್ ಅಂಡ್ ಸ್ವೀಟ್ ಆಗಿ RM ಗೋವಾ ಅಂತ ಕರಿತೀವಿ. ಬುಲೆಟ್ ಬೈಕ್ಗಳನ್ನ ತಯಾರಿಸೋ ರಾಯಲ್ ಎನ್ಫೀಲ್ಡ್ ಕಂಪನಿ ವರ್ಷಕ್ಕೊಂದು ಸಲ ನವೆಂಬರ್ ತಿಂಗಳಿನ ಕೊನೆಯಲ್ಲಿ ಈ ರೈಡರ್ ಮೇನಿಯಾನ ಅರೇಂಜ್ ಮಾಡುತ್ತೆ. 4 ವರ್ಷಗಳಿಂದ ಅದು ಗೋವಾದ ಬಗೋಟರ್ ಬೀಚ್ ಪಕ್ಕದಲ್ಲಿರೋ ಹಿಲ್ ಟಾಪ್ ರೆಸಾರ್ಟ್ ನಲ್ಲಿ ನಡೀತಿದೆ. ಬುಲೆಟ್ನ ದೇವರು, ರೈಡಿಂಗ್ನ ಧರ್ಮ ಅಂದುಕೊಂಡವರ ಪಾಲಿಗೆ ರೈಡರ್ ಮೇನಿಯಾನೇ ತೀರ್ಥಯಾತ್ರೆ. ಒಂದು ಮೇನಿಯಾಕ್ ಕಲ್ಚರ್ ನಮ್ಮದು ರೈಡ್ ಮಾಡ್ಕೊಂಡು ಹೋಗೋದು. 650 ಕಿಲೋಮೀಟರ್ಸ್ ಬೆಂಗಳೂರಿಂದ ಹೋಗಿ ಎಲ್ಲ ಲೈಕ್ ಮೈಂಡೆಡ್ ಪೀಪಲ್ನ ಮೀಟ್ ಮಾಡಿ ಬೇರೆ ಬೇರೆ ಈವೆಂಟ್ಸ್ನಲ್ಲಿ ನಮ್ಮ ಕ್ಲಬ್ಬಿಂದ ಪಾರ್ಟಿಸಿಪೇಟ್ ಮಾಡಿ ಅದರಲ್ಲಿ ಒಳ್ಳೆ ಎಂಜಾಯ್ಮೆಂಟ್ ತಗೊಳ್ತೀವಿ. ರೈಡರ್ ಮೇನಿಯಾದ ಡೇಟ್ ಅನೌನ್ಸ್ ಆಗ್ತಿದ್ದಂತೆ ಭಾರತದ ಮೂಲೆ ಮೂಲೆಯಲ್ಲಿರುವ ಬುಲೆಟ್ ಪ್ರೇಮಿಗಳಲ್ಲಿ ಹಿಂಗೆ ಸಂಚಲನ.
ಕ್ಲಬ್ಗಳಲ್ಲಿ ಸಡನ್ ಆಗಿ ಉಕ್ಕೋ ಉತ್ಸಾಹ. ರಾಯಲ್ ಇಂಡಿಯನ್ಸ್ ಕೂಡ ಅದಕ್ಕೆ ಹೊರತಲ್ಲ. ಅದರಲ್ಲಿ ಭಾಗವಹಿಸಬೇಕು. ಅದಕ್ಕೆ ಗೋವಾಕ್ಕೆ ಹೋಗಬೇಕು. ಬಸ್ನಲ್ಲೋ, ಟ್ರೈನ್ನಲ್ಲೋ, ವಿಮಾನದಲ್ಲೋ ಅಲ್ಲ, ಬುಲೆಟ್ನಲ್ಲೇ ಹೋಗಬೇಕು. ಅದರ ಬಗ್ಗೆ ತುಂಬಾ ಚರ್ಚೆ ಮಾಡಬೇಕು. ಚರ್ಚೆ ಮಾಡೋದಕ್ಕೆ ಬೆಂಗಳೂರಿನಲ್ಲಿ ಸಾಕಷ್ಟು ಜಾಗಗಳಿವೆ. ಆದರೆ ಊರ ಹೊರಗಿನ ನಂದಿ ಬೆಟ್ಟ ಬೆಸ್ಟು. ಚರ್ಚೆಗೆ ಚರ್ಚೆನೂ ಆಯಿತು, ಒಂದು ರೈಡ್ ಮಾಡಿದಂಗೂ ಆಯಿತು. ಅದನ್ನ ನಾವು ಕರೆಯೋದು ಬ್ರೇಕ್ಫಾಸ್ಟ್ ರೈಡ್ ಅಂತ. ಕಳೆದ ಸಲ ಕೂಡ ನಾವು ರೈಡರ್ ಮೆನಿಯಾಕ್ಕೆ ಹೋಗಿದ್ವಿ. ಆದರೆ ಆವಾಗ 25 ಬೈಕ್ಗಳು 3 ತಂಡಗಳಲ್ಲಿ ಹೋಗಿದ್ವು. ಈ ಸಲ ಒಂದೇ ತಂಡ, ಅದು 50 ಬೈಕ್ಗಳದು. ಪ್ರತಿಯೊಂದು ಚಿಕ್ಕ ಚಿಕ್ಕ ವಿಷಯವನ್ನು ಮೊದಲೇ ಮಾತಾಡಿ ಫೈನಲ್ ಮಾಡಿಕೊಂಡ್ರೆ ಮಾತ್ರ ವ್ಯವಸ್ಥಿತವಾಗಿ ರೈಡ್ ಮಾಡೋದಕ್ಕೆ ಸಾಧ್ಯ. ಆ ಚರ್ಚೆ ಹೇಗಿತ್ತು ಅನ್ನೋದನ್ನು ಒಂದು ಸಣ್ಣ ಬ್ರೇಕ್ನ ನಂತರ ಹೇಳ್ತೀನಿ.